ನಮಸ್ಕಾರ ವೀಕ್ಷಕರೇ, ಚಿಂತಾಮಣಿ ತಾಲೂಕಿನ ಶ್ರೀ ಕ್ಷೇತ್ರ ಕೋನಕುಂಟ್ಲು ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ಸನ್ನಿಧಿಯಲ್ಲಿ ಇತ್ತೀಚೆಗೆ ನಡೆದ ವೈಕುಂಠ ಏಕಾದಶಿ ಅತ್ಯಂತ ವೈಭವವಾಗಿ ವಿಜೃಂಭಣೆಯಾಗಿ ನಡೆಯಿತು. ಸಾವಿರ ಕಳಶಗಳೊಂದಿಗೆ ಸುಮಂಗಳಿಯರು ತಲೆ ಮೇಲೆ ಹೊತ್ತು ಗಿರಿ ಪ್ರದಕ್ಷಿಣೆ ಮಾಡಿದರು. ಸುಮಾರು 16,000ದಿಂದ 17,000 ಭಕ್ತಾದಿಗಳು ಶ್ರೀ ಕ್ಷೇತ್ರಕ್ಕೆ ಆಗಮಿಸಿ ವೈಕುಂಠ ದ್ವಾರದ ಮೂಲಕ ಸ್ವಾಮಿಯ ದರ್ಶನ ಪಡೆದರು. ಈ ಹಿನ್ನೆಲೆಯಲ್ಲಿ ಸೇವಾರ್ಥಕರು ಅವಿರತವಾಗಿ ಶ್ರಮಿಸಿ ಭಕ್ತಾದಿಗಳಿಂದ ತನು ಮನ ಧನ ನೀಡುವಲ್ಲಿ ಯಶಸ್ವಿಯಾಗಿದ್ದರು. ವೈಕುಂಠ ಏಕಾದಶಿಗೆ ಭಕ್ತಾದಿಗಳಿಂದ ಸ್ವಯಂ ಪ್ರೇರಣೆಯಿಂದ ಹಣದ ರೂಪದಲ್ಲಿ, ಧಾನ್ಯದ ರೂಪದಲ್ಲಿ ನೀಡಿದ್ದು, ಖರ್ಚು ವೆಚ್ಚಗಳು ಹೋಗಿ 2 ವರ್ಷದ ಉಳಿಕೆ ಹಣ ಮೊತ್ತ ಒಟ್ಟು 5,62,220 ರು ಉಳಿಕೆ ಆಗಿದೆ ಎಂದು ಸೇವಾರ್ಥಕರಾದ ಎಸ್ಗಲಹಳ್ಳಿ ರಾಮರೆಡ್ಡಿರವರು ತಿಳಿಸಿದರು. ಸೇವಾರ್ಥಕರು ಇಂದು ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಅಭಿಷೇಕ ಮಾಡಿಸಿ ಮಹಾಮಂಗಳಾರತಿ, ತೀರ್ಥಪ್ರಸಾದ ವಿನಿಯೋಗ ಸ್ವೀಕರಿಸಿದರು. ಈ ಸಂದರ್ಭದಲ್ಲಿ ಸ್ಟುಡಿಯೋ ಮಾರಪ್ಪರೆಡ್ಡಿರವರು ಮಾತನಾಡಿ, ಕಾರ್ಯಕ್ರಮ ಬಹಳ ವಿಜೃಂಭಣೆಯಾಗಿ ನಡೆಯಿತು. ಎಲ್ಲ ಭಕ್ತಾದಿಗಳು ತನು ಮನ ಧನ ಅರ್ಪಿಸೋದರ ಮೂಲಕ ಯಶಸ್ವಿಯಾಯಿತು. ಮುಂದಿನ ದಿನಗಳಲ್ಲಿ ಸೇವಾರ್ಥಕರು ಹೆಚ್ಚು ಕಾಳಜಿ ವಹಿಸಿ ವಿಜೃಂಭಣೆಯಿಂದ ಆಚರಿಸಲು ಸಹಕರಿಸಬೇಕು ಎಂದರಲ್ಲದೆ, ಭಕ್ತಾದಿಗಳು ನೀಡಿರುವ ಉಳಿಕೆ ಹಣ ದುರುಪಯೋಗ ಆಗದಂತೆ ಹನುಮಯ್ಯಗಾರಹಳ್ಳಿ ಎಚ್.ಎಂ. ಸಿದ್ದಾರೆಡ್ಡಿ ಮತ್ತು ಮಾದಮಂಗಲ ರಮೇಶ್ ಅವರ ಹೆಸರಲ್ಲಿ ಜಂಟಿ ಖಾತೆಯಲ್ಲಿ ಹಣವನ್ನು ಫಿಕ್ಸೆಡ್ ಡಿಪಾಸಿಟ್ ಮಾಡಲು ಎಲ್ಲ ಸೇವಾರ್ಥಕರು ಒಪ್ಪಿಗೆ ಮೇರೆಗೆ ಈ ನಿರ್ಧಾರ ಕೈಗೊಳ್ಳಲಾಯಿತು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಎಲ್ಲ ಗ್ರಾಮಗಳ ಸೇವಾರ್ಥಕರು ಹಾಜರಿದ್ದರು. ಶ್ರೀ ಲಕ್ಷ್ಮೀ ಕೋನಕುಂಟ್ರಾಯ ಸ್ವಾಮಿನಃ ಪಂಚಾಮೃತ ಅಭಿಷೇಕ ಸೇವಾ ಕರ್ಮಣಿ ಸೇವಾ ಕೇಂದ್ರಯಾತ್ಮಹಾಂಸ್ಯಾಹ ನಿಜಮ ಸಹ ಕುಟುಂಬಾನಾಂಸ್ಯ ಪಚಾಲ ಗೋತ್ರೋಭೋಸ್ಯ ಶ್ರೀನಿವಾಸ ರೆಡ್ಡಿ ನಂದೇಶ್ಯ ಧರ್ಮಾನಮ್ಯಃ ಪವನ್ ಕಲ್ಯಾಣಂ ದೇಶ್ಯ ರಜನಿ ಕಲ್ಯಾಣಂ ದೇಶ್ಯ ಕುಟುಂಬಾನಾಂಸ್ಯ ನಾಗಮಣಿ ನಮ್ಯಃ ಓನಿಷ್ಣಂ ದೇಶ್ಯ ಸಂದನಂ ದೇಶ್ಯ ಸಹ ಕುಟುಂಬಾನಾಂಸ್ಯ ಗೀತ ಗೋತ್ರೋಭೋಸ್ಯ ಕೃಷ್ಣಾರೆಡ್ಡಿ ನಂದೇಶ್ಯ ಶಾರದಾ ನಮ್ಯಃ ಕೋನಪಾಲಂ ದೇಶ್ಯ ಸಹ ಕುಟುಂಬಾನಾಂಸ್ಯ ಕಲಿಂ ಗೋತ್ರೋಭೋಸ್ಯ ಜಯರಾಮ್ ರೆಡ್ಡಿ ನಂದೇಶ್ಯ ಶಾರದಮ್ಮ ನಮ್ಯಃ ಶೇಖರ್ ನಾಂಸ್ಯ ಗೋತ್ರೋದ್ಭೋಸ್ಯ ಕಾನೂನು ಗೋತ್ರೋದ್ಭೋಸ್ಯ ಜಯರಾಮ್ ರೆಡ್ಡಿ ನಂದೇಶ್ಯ ಭೋಸ್ಯ ವೆಂಕಟರೆಡ್ಡಿ ನಂದೇಶ್ಯ ಚೋಡಮ್ಮ ನಮ್ಯಃ ರಾಮಲಕ್ಷ್ಮಣ ನಮ್ಯಃ ಮಂಜುನಾಥ ನಂದೇಶ್ಯ ಅಂಜಿ ನಮ್ಯಃ ಗೋತ್ರೋಭೋಸ್ಯ ಮದ್ರೆಡ್ಡಿ ನಂದೇಶ್ಯ ಕೋನಮ್ಮ ನಮ್ಯಃ ಸಿದ್ದಾರೆಡ್ಡಿ ನಂದೇಶ್ಯ ಸುಮಾ ನಮ್ಯಃ ಸುನಿಲ್ ನಂದೇಶ್ಯ ಸಹ ಕುಟುಂಬಾನಾಂಸ್ಯ ಗೋತ್ರೋದ್ಭೋಸ್ಯ ಕಾನಗಲ್ ಗೋತ್ರೋದ್ಭೋಸ್ಯ ವಯಾರೆಡ್ಡಿ ನಂದೇಶ್ಯ ರಾಮಲಕ್ಷ್ಮಣ ನಮ್ಯಃ ಮೂವತ್ತು 12/2025 ದಿನ ಕಲಶಗಳು ಮತ್ತು ಅನುದಾನಕ್ಕೆ ಕೊಟ್ಟಿರುವ ಧನ ಸಹಾಯದಲ್ಲಿ ಖರ್ಚುಗಳು ಹೋಗಿ ನಮಗೆ 5,62,220 ರೂಪಾಯಿಗಳು ಉಳಿತಾಯವಾಗಿರುತ್ತೆ. ಈ ಹಣವನ್ನು ಬ್ಯಾಂಕ್ನಲ್ಲಿ ಫಿಕ್ಸೆಡ್ ಮಾಡಲು ತೀರ್ಮಾನಿಸಿರುತ್ತಾರೆ. ಎಲ್ಲರೂ ಒಪ್ಪಿರುತ್ತಾರೆ ಮತ್ತು ಸಿಹಿ ಹಾಕಿರುತ್ತಾರೆ. ಈ ಹಣವನ್ನು ಮಾದಮಂಗಲ ರಮೇಶ್ ಮತ್ತು ಎಚ್.ಎಂ. ಸಿದ್ದಾರೆಡ್ಡಿ ಅವರ ಹೆಸರು ಎಲ್ಲ ಸದಸ್ಯರು ತೀರ್ಮಾನಿಸಿರುತ್ತಾರೆ ಎಂದು ಸಿಹಿ ಹಾಕಿರುತ್ತೇವೆ ಅಂತ ప్రచారం కావాల్సింటే మన సదస్సులు అందరూ శ్రమపట్టి ప్రతి ఒక్క పల్లికి పోయి, ప్రతి ఒక్క హోబలికి పోయి, ప్రతి ఒక్క అందరికీ ఆంధ్ర తెలుగు అన్ని దేశాలు అందరికీ ఇన్ఫర్మేషన్ ఇచ్చి ఎంత ఇంప్రూవ్ అయ్యాకే ఆ భగవంతుని ప్రేరేపణ కలిగి ఈ కార్యక్రమం యశస్వి అయ్యాకే చాలా ముఖ్యమైంది. కాబట్టి ಮುಂಗಾಣಹಳ್ಳಿ ಹೋಬಳಿ ಬೋಡಂಪಲ್ಲಿ ಮಧುರಕ್ಕೆ ಸೇರಿರ್ತಕ್ಕಂಥ ಶ್ರೀ ಕೋನಕುಂಟ್ಲು ಮಹಾಕ್ಷೇತ್ರದಲ್ಲಿ 30/12/2025 ಮಂಗಳವಾರ ದಿವಸ ವೈಕುಂಠ ಏಕಾದಶಿ ಆಚರಣೆ ಬಹಳ ವಿಜೃಂಭಣವಾಗಿ ಮಾಡಿದೆವು. ಆದ್ದರಿಂದ ಇಲ್ಲಿ ನಡೆದಿರುವ ಎಲ್ಲ ಸದಸ್ಯರು, ನಮ್ಮ ಕೋನಕುಂಟ್ಲು ಸುತ್ತಮುತ್ತಲಿನ ಎಲ್ಲ ಊರಿನ ಪ್ರಮುಖರು ಮತ್ತು ಭಕ್ತಾದಿಗಳು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಅವರೆಲ್ಲರಿಗೂ ನಮ್ಮ ಸದಸ್ಯರ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಆವತ್ತಿನ ಈ ಕೋನಕುಂಟ್ಲು ಕ್ಷೇತ್ರದಲ್ಲಿ
ಗಿರಿ ಪ್ರದರ್ಶನ, ಮುತ್ತೈದೆಯರಿಂದ ಗಿರಿ ಪ್ರದರ್ಶನ ಕಾರ್ಯಕ್ರಮ ಇತ್ತು. ಅದು ಸುಮಾರು 12ವರೆಗೆ ಪ್ರಾರಂಭ ಆಗಿ 2 ಗಂಟೆಗೆ ಮುಕ್ತಾಯವಾಯಿತು. ಆನಂತರ ಸಾಯಂಕಾಲ 6:30ಕ್ಕೆ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಇತ್ತು. ಅದು ಮುಗಿದ ನಂತರ 8:30ಯಿಂದ ಸುಮಾರು 12 ಗಂಟೆವರೆಗೂ ರಾಯಪಲ್ಲಿ ಮತ್ತು ಮಾವಕೆರೆ ಕೋಲಾಟ ಕಲಾ ತಂಡಗಳಿಂದ ಕಾರ್ಯಕ್ರಮ ಯಶಸ್ವಿಯಾಗಿ ಇಲ್ಲಿ ಕೋನಕುಂಟಲ ಕ್ಷೇತ್ರದಲ್ಲಿ ಯಶಸ್ವಿಯಾಗಿ ಜರುಗಿತು. ಇದರಲ್ಲಿ ಭಾಗವಹಿಸಿದ್ದ ಎಲ್ಲ ಸದಸ್ಯರಿಗೂ ಮತ್ತು ಭಕ್ತಾದಿಗಳಿಗೂ ನಾವೆಲ್ಲ ವಂದಿಸುತ್ತಾ, ಈ ಕಾರ್ಯಕ್ರಮದಲ್ಲಿ ಯಾವುದೇ ಒಂದು ಅಡಚಣೆ ಇಲ್ಲದೆ, ತೊಂದರೆ ಇಲ್ಲದೆ ಯಶಸ್ವಿಯಾಗಿ ನಮ್ಮ ಸದಸ್ಯರೆಲ್ಲ ಒಗ್ಗೂಡಿ ನಡೆಸಿಕೊಟ್ಟಿದ್ದಾರೆ. ಮತ್ತು ಆವತ್ತಿನ 30ನೇ ತಾರೀಕು ಸುಮಾರು 6:30ಯಿಂದ ರಾತ್ರಿ 8 ಗಂಟೆವರೆಗೂ ಊಟದ ವ್ಯವಸ್ಥೆಯನ್ನು ಎಲ್ಲ ಭಕ್ತಾದಿಗಳಿಗೂ ವ್ಯವಸ್ಥೆ ಮಾಡಿದರು. ಸುಮಾರು 16,000ದಿಂದ 17,000 ಜನ ಇಲ್ಲಿ ಈ ಕ್ಷೇತ್ರದಲ್ಲಿ ಭಾಗವಹಿಸಿ ದೇವರ ದರ್ಶನ ಪಡ್ಕೊಂಡು ಅನ್ನಪ್ರಸಾದ ತಗೊಂಡು ಯಶಸ್ವಿಯಾಗಿ ನಮ್ಮ ಕಾರ್ಯಕ್ರಮವನ್ನು ಮುಗಿಸಿದ್ದಾರೆ. ಅವರಿಗೆಲ್ಲರಿಗೂ ಮತ್ತೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಎಲ್ಲರಿಗೂ ವಂದಿಸುತ್ತಾ, ನಮ್ಮ ಸದಸ್ಯರ ಒತ್ತಾಯದ ಮೇಲೆ ಎಲ್ಲರಿಗೂ ವಂದಿಸುತ್ತಾ ಈ ಕಾರ್ಯಕ್ರಮವನ್ನು ನಾವು ತಿಳಿಸ್ತಾ ಇದ್ದೀವಿ. ಈ ಕಾರ್ಯಕ್ರಮದಲ್ಲಿ ಸುಮಾರು 5,62,222 ಹಣವನ್ನು ನಾವು ಉಳಿಸಿದ್ದೀವಿ. ಎಲ್ಲ ಖರ್ಚು ವೆಚ್ಚಗಳನ್ನು ಹೋಗಿ ಇಷ್ಟು ಒಂದು ಹಣವನ್ನು ಉಳಿಸಿದ್ದೀವಿ. ಎಲ್ಲ ಸದಸ್ಯರ ಒತ್ತಾಯದ ಮೇರೆಗೆ ಅವರು ಇದರ ಪ್ರಕಾರ ಒಂದು ಬ್ಯಾಂಕಲ್ಲಿ 11 ತಿಂಗಳ ಒಂದು ಫಿಕ್ಸೆಡ್ ಡೆಪಾಸಿಟ್ ಇಬ್ಬರು ಹೆಸರಲ್ಲಿ ಮಾಡಬೇಕು ಅಂತೆಲ್ಲ ಸದಸ್ಯರು ಸೂಚಿಸಿದ್ದಾರೆ. ಅಂತ ಸದಸ್ಯರು ಯಾರಂದ್ರೆ HM ಸಿದ್ದಾರೆಡ್ಡಿ ಮತ್ತು ರಮೇಶ್ ಮಾದಮಂಗಲ ರಮೇಶ್ ಅವರು. ಇವರಿಬ್ಬರು ಹೆಸರದಲ್ಲಿ ಅಷ್ಟೊಂದು ಹಣವನ್ನು ನಾವು ಫಿಕ್ಸೆಡ್ ಮಾಡಿ ಬಾಂಡ್ ತಗೊಂಡು ಬರ್ತಾರೆ. ಎಲ್ಲ ಸದಸ್ಯರು ಒಪ್ಪಿದ್ದಾರೆ. ದಯವಿಟ್ಟು ಮುಂದಿನ ವರ್ಷ ನಡೆಯುವ ಕಾರ್ಯಕ್ರಮಕ್ಕೆ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಸದಸ್ಯರು ನಮ್ಮ ಜೊತೆಯಲ್ಲಿ ಒಗ್ಗೂಡಬೇಕಾಗಿ ತಮ್ಮಲ್ಲಿ ಕಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಜೈ ಕರ್ನಾಟಕ, ಜೈ ಭಾರತ್, ಕೋನಕುಂಟಲ ಮಹಾಕ್ಷೇತ್ರ, ಜೈ ಏಳು ಬಂಡವಾಳ ವೆಂಕಟರಮಣ ಗೋವಿಂದ.